ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಈಗಾಗಲೇ ಡಿಮಸ್ಟಿಂಗ್ ಕಾರ್ಯ ಆರಂಭವಾಗಿದೆ. ಈಗ ಸದ್ಯಕ್ಕೆ ನಮ್ಮ ಜೊತೆ ಚುನಾವಣಾಧಿಕಾರಿ ಅಂತ ಸಂತೋಷ್ ಕುಮಾರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾವ ರೀತಿ ಎಲ್ಲ ಸಿದ್ಧತೆಗಳಾಗಿದೆ? ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಂಬಂಧಪಟ್ಟಂಗೆ ತಮಗೆಲ್ಲರಿಗೂ ಗೊತ್ತಿದೆ, ನಾಳೆ ಮತದಾನ ನಡೀತಾ ಇದೆ. ಹಾಗಾಗಿ ನಾವು 280 84 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಈಗಾಗಲೇ ನಾವು 3 ತಾಲೂಕಿನ ಸಿಬ್ಬಂದಿಗಳನ್ನ ಬಳಸ್ಕೊಂಡಿದ್ದೀವಿ. PRO, APRO, ಪೋಲಿಂಗ್ ಆಫೀಸರ್ಸ್, ಪೊಲೀಸ್ ಸ್ಟಾಫ್ ಮತ್ತು ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಅನ್ನು ಕೂಡ ಬಳಕೆ ಮಾಡಿಕೊಂಡು ಈಗಾಗಲೇ ಮಸ್ಟಿಂಗ್ ಕಾರ್ಯ ಆರಂಭವಾಗಿದೆ. ಎಲ್ಲರಿಗೂ ಕೂಡ EVM ಮಷಿನ್ಸ್ ಇರ್ಬೋದು, ಪೋಲಿಂಗ್ ಪಾರ್ಟಿ ಮೆಟೀರಿಯಲ್ಸ್ ಇರ್ಬೋದು, ಸ್ಟೇಷನರಿ ಐಟಮ್ಸ್ ಇರ್ಬೋದು, ಇವೆಲ್ಲವೂ ವೆರಿಫೈಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಸಿಬ್ಬಂದಿಗಳ ಅನುಕೂಲ ಆಗಲಿ ಅಂತ ಕೌಂಟರ್ ಸಿಸ್ಟಮ್ ಮಾಡಿದ್ದೀವಿ. ಅದರ ಜೊತೆಗೆ ಇಲ್ಲೆಲ್ಲ ಅವ್ರಿಗೆ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಟೀ ಕಾಫಿ ವ್ಯವಸ್ಥೆ ಇರ್ಬೋದು, ಹಾಗೂ ನೆರಳು ವ್ಯವಸ್ಥೆ ಇರ್ಬೋದು, ಶಾಮಿಯಾನ ಮತ್ತು ದೀಪದ ವ್ಯವಸ್ಥೆ ಇವೆಲ್ಲವೂ ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು ಅವರಿಗೆ ವೆಹಿಕಲಲ್ಲಿ ಸ್ಮೂತ್ ಅವ್ರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡೋಕ್ಕೋಸ್ಕರ ನಾವು ಈಗಾಗಲೇ 60ಕ್ಕಿಂತ ಹೆಚ್ಚಿನ ವೆಹಿಕಲ್ಗಳನ್ನು ಬಳಸಿದ್ದೀವಿ. ಕೆಲವೊಂದು ಕಡೆ ಮತಗಟ್ಟೆಗೆ ನಾವು ದೊಡ್ಡ ಬಸ್ಗಳು ಮೂವ್ಮೆಂಟ್ ಆಗದೇ ಇರೋದ್ರಿಂದ ಒಂದು ಮಿನಿ ಬಸ್ಸಸ್ಗಳು ಮತ್ತು ಜೀಪ್ಗಳನ್ನು ಕೂಡ ಬಳಸ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಪೋಲಿಂಗ್ ಪಾರ್ಟಿ ಮೆಟೀರಿಯಲ್ ಕೂಡ ಅವ್ರು ತಗೊಂಡು ವೆರಿಫೈ ಮಾಡ್ಕೊತಿದ್ದಾರೆ. ಇನ್ನು 1 ಗಂಟೆ ಅಥವಾ 2 ಗಂಟೆ ಒಳಗಡೆ ನಾವು ಆಫ್ಟರ್ ಲಂಚ್ ಎಲ್ಲ ಸಿಬ್ಬಂದಿಗಳನ್ನು ಈ ಮಸ್ಟಿಂಗ್ ಕೇಂದ್ರದಿಂದ ಮತಗಟ್ಟೆಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಟ್ಟು ಟೋಟಲ್ ಆಗಿ ದಾವಣಗೆರೆ ದಕ್ಷಿಣಕ್ಕೆ ಎಷ್ಟು ಮತಗಟ್ಟೆಗಳು ಬರ್ತವೆ? ಅದರಲ್ಲಿ ಪಿಂಕ್ ಮತಗಟ್ಟೆಗಳು ಎಷ್ಟು ರೆಡಿ ಆಗಿದೆ? ಈಗ ಸ್ಪೆಷಲ್ ಆಗಿ ನಮಗೆ ಒಟ್ಟು 284 ಮತಗಟ್ಟೆಗಳಲ್ಲಿ ನಾವು ಪಿಂಕ್ ಬೂತ್ ಕೂಡ ಮಾಡಿದ್ದೀವಿ, ಎಥನಿಕ್ ಬೂತ್ ಮಾಡಿದ್ದೀವಿ, ಅದೇ ರೀತಿಯಾಗಿ PWD ವೋಟರ್ಸ್ ಬೂತ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಇವೆಲ್ಲ ಮತಗಟ್ಟೆಗಳು ಕೂಡ ಸಖಿಯ ಮತಗಟ್ಟೆ ಅಂತ ಮಾಡಿದ್ದೀವಿ. ಅಂದರೆ ಸ್ಪೆಷಲ್ ಆಗಿ ಯಂಗ್ ವೋಟರ್ಸ್ ಇರ್ಬೋದು, ಆಮೇಲೆ ನಮಗೆ ಮಹಿಳಾ ವೋಟರ್ಸ್ ಇರ್ಬೋದು, ಇಂಥ ಎಲ್ಲ ಮತಗಟ್ಟೆ ಕೂಡ ಸ್ಪೆಷಲ್ ಆಗಿ ಎಲ್ಲ ಪೋಲಿಂಗ್ ಪಾರ್ಟಿಯವ್ರನ್ನ PRO ಇರ್ಬೋದು, APR ಎಲ್ಲ ಸಿಬ್ಬಂದಿಗಳು ಮಹಿಳೆಯರೇ ಇರತಕ್ಕಂಥದ್ದು ಸಖಿ ಮತಗಟ್ಟೆನ ಪ್ರಾರಂಭ ಮಾಡಿದ್ವಿ. ಯಾಕಂದರೆ ನಾವು ಮಹಿಳೆಯರಲ್ಲಿ ಮತದಾನ ಪ್ರಮಾಣ ಹೆಚ್ಚಾಗಲಿ ಅಂತ ಹೇಳಿ ಅದನ್ನು ಕೂಡ ನಮ್ಮ ಎಲೆಕ್ಷನ್ ಕಮಿಷನ್ನಿಂದ ಕ್ರಮ ತಗೊಂಡಿದ್ದಾರೆ. ಎಲ್ಲವೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಸೂಕ್ಷ್ಮ ಮತಗಟ್ಟೆ ಅಂತ ಒಂದಿಷ್ಟು ನಿಯೋಜನೆ ಮಾಡಿ ಎಷ್ಟಿದೆ ಸರ್? ನಾವು ಸೂಕ್ಷ್ಮ ಮತಗಟ್ಟೆ ಅಂತ ನಮ್ಮಲ್ಲಿ ಕ್ರಿಟಿಕಲ್ ಪೋಲಿಂಗ್ ಬೂತ್ ಅಂತೇಳಿ ನಾವು 76 ಮತಗಟ್ಟೆ ಮಾಡಿದ್ದೀವಿ. ಅದೆಲ್ಲವೂ ಕೂಡ ಈಗ ನೇರ ಪ್ರಸಾರ ಆಗಬೇಕು ಮತದಾನದ್ದು ಅಂತ ಹೇಳ್ಬಿಟ್ಟು ವೆಬ್ ಕ್ಯಾಸ್ಟಿಂಗ್ನ ಮಾಡಿದ್ದೀವಿ. ಅದು ಕೂಡ ನೇರ ಪ್ರಸಾರ ಆಗ್ತದೆ. ಒಳಗಡೆ ಮತ್ತು ಹೊರಗಡೆ ಅಂದರೆ ಮತಗಟ್ಟೆ ಹೊರಗಡೆ ಕೂಡ ಯಾವುದೇ ರೀತಿಯ ಗೊಂದಲ ಇರಬಾರ್ದು ಅಂತೇಳಿ ಹೊರಗಡೆ ಕೂಡ CCTV ಅಳವಡಿಸಿದ್ದೀವಿ. ಒಳಗಡೆ ಕೂಡ ನಾವು ವೆಬ್ ಕ್ಯಾಸ್ಟಿಂಗನ್ನು ಅಳವಡಿಸಿದ್ದೀವಿ. ಅದೇ ರೀತಿಯಾಗಿ 4 ಜನ CRPF ಪರ್ಸನಲ್ ಅಂದರೆ ಎಲ್ಲ ಆರ್ಮ್ಡ್ ಫೋರ್ಸಸ್ ಅನ್ನು ನಾವು ಬಳಕೆ ಮಾಡ್ಕೊಂಡು ಮತ್ತೆ ನಾರ್ಮಲ್ ನಮ್ಮ ಸಿವಿಲ್ ಪೊಲೀಸರನ್ನು ಕೂಡ ಹಾಕೊಂಡಿದ್ದೀವಿ. ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿದ್ದೀವಿ. ಇದಿಷ್ಟು ಏನು ಚುನಾವಣಾ ಅಧಿಕಾರಿಗಳ ಮಾತು. ಏನು ಈಗಾಗಲೇ ಮತದಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗದಂತೆ ಎಲ್ಲ ರೀತಿಯ ಸಿಬ್ಬಂದಿಗಳನ್ನು ಕೂಡ ನಾವು ನೇಮಕ ಮಾಡಿದ್ದೀವಿ. ಯಾವುದೇ ಲೋಪದೋಷ ಆಗದಂತೆ ಈಗ CCTV ಕಣ್ಗಾವಲು ಕೂಡ ನಾವು ಹಾಕೊಂಡಿದ್ದೀವಿ ಅನ್ನೋ ಮಾತನ್ನ ಈಗ ಸಂತೋಷ್ ಕುಮಾರ್ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಆವಿರ್ ಜೊತೆ ಸಂಜಯ್, ನ್ಯೂಸ್ 18 ದಾವಣಗೆರೆ. ಡೌನ್ಲೋಡ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋದು. ಇನ್ನು 2 ಕಾರ್ಲೆಸ್ ಮೈಕ್ಗಳನ್ನು ತಗೊಂಡ್ಬನ್ನಿ ಸರ್. ತುಂಬಾ ಜನ ಮತದಾನ ಕೇಂದ್ರ ನಮ್ಮ ಮತದಾನ ಸಿಬ್ಬಂದಿಯವರು ಮತದಾನದ ಸಾಮಗ್ರಿಗಳನ್ನ ಈಗಾಗಲೇ ವಿತರಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಇನ್ನು ವಿಶೇಷವಾಗಿ ನಿಮ್ಮ ತಂಡದಲ್ಲಿ ಒಬ್ಬೊಬ್ರು PO ಬಂದು ಆ ಎಲ್ಲ ಸಾಮಗ್ರಿಗಳನ್ನ ಸರಿಯಾಗಿದ್ದೇವೆ ನಮ್ಮ ಮತದಾನ ಸಿಬ್ಬಂದಿಯವರಿಗೆ ಕರ್ಕೊಂಡೋಗಿ ದಯಮಾಡಿ ಏನು ಮತದಾನ ಕೇಂದ್ರಕ್ಕೆ ಯೋಜನೆ ದಯಮಾಡಿ
ಕೇಂದ್ರದಲ್ಲಿ ನಮ್ಮ ಮತದಾನದ ಸಾಮಗ್ರಿಗಳನ್ನು ಸ್ವೀಕರಿಸಬೇಕಾಗಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.